ಅಫಜಲಪುರ ತಾಲೂಕಿನ ಚಿಂಚೋಳಿ ಗ್ರಾಮದ ನೀರು ಒದಗಿಸುವಂತೆ ಕೊಡಗಳನ್ನ ಹಿಡಿದು ರಾಜ್ಯ ರೈತ ಸಂಘ ಹಸಿರು ಸೇನೆ ಕಲಬುರಗಿ ಘಟಕದಿಂದ ಬೃಹತ್ ಪ್ರತಿಭಟನೆ. ಅಫಜಲಪುರ ತಾಲೂಕಿನ ಚಿಂಚೋಳಿ ಗ್ರಾಮಕ್ಕೆ ಕುಡಿಯುವ ನೀರು ಒದಗಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ಖಾಲಿ ಕೊಡವನ್ನ ಹಿಡಿದುಕೊಂಡು ತಹಶೀಲ್ದಾರ್ ಹಾಗೂ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿಗೆ ತೆರಳಿ ಪ್ರತಿಭಟನೆ ಮೂಲಕ ಮನವಿ ಪತ್ರ ಸಲ್ಲಿಸಿದ್ದರು. ಸುಮಾರು ವರ್ಷಗಳಿಂದ ನಮ್ಮ ಹಳ್ಳಿಗೆ ನೀರಿನ ಸಮಸ್ಯೆ ಇದೆ. ತಾಲೂಕಿನ ಭೀಮಾ ನದಿಯ ಹರಿಯುತ್ತಿದ್ರೂ ಕೂಡ ಯಾವುದೇ ಪ್ರಯೋಜನವಿಲ್ಲ. ಗ್ರಾಮ ಪಂಚಾಯಿತಿಗೆ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿಕೊಂಡರೂ ಸಹ ಇಲ್ಲಿವರೆಗೂ ಸ್ಪಂದಿಸಿಲ್ಲ. ದಿನಾಲೂ ಕುಡಿಯುವ ನೀರಿಗಾಗಿ ಬಡೆದಾಡುವ ಸ್ಥಿತಿ ಉಂಟಾಗಿದೆ. ನೀರು ಕೊಡದೆ ಅಧಿಕಾರಿಗಳು ಆಗೋದಿಲ್ಲ ಅಂದ ಮೇಲೆ ಯಾಕೆ ಅಧಿಕಾರ ನಡೆಸಬೇಕು ಎಂದು ಅಧಿಕಾರಿಗಳ ಮೇಲೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಗೆ ತಾಲೂಕು ವಕೀಲರ ಸಂಘ ಕೂಡ ಬೆಂಬಲ ಸೂಚಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಹಸಿರು ಸೇನೆ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ನಾಯ್ಕೊಡಿ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಂತೇಶ್ ಜಮಾದಾರ್ ಸೇರಿದಂತೆ ವಕೀಲರ ಸಂಘದವರು ಉಪಸ್ಥಿತರಿದ್ದರು. ಸೈಫನ್ ಮುಲ್ಲಾ, ಜಿಕೆ ನ್ಯೂಸ್ ಕನ್ನಡ, ಅಫಜಲಪುರ. ಇವತ್ತು ಇನ್ನು ಫೆಬ್ರವರಿ ತಿಂಗಳಲ್ಲಿ ಕುಡಿಯ ನೀರಿನ ಸಮಸ್ಯೆ ಆಗಿದೆ. ಇವತ್ತು ಮಹಿಳೆಯರು ಇವತ್ತು ಕುಡಿಯ ನೀರಿನ ಸಮಸ್ಯೆ ಅಡಿಗೆ ಮಾಡುವ ಸಮಸ್ಯೆ ಕೂಡ ಆಗಿದೆ. ನೀರಿದ್ರೆ ಅಡಿಗೆ ಮಾಡಬೇಕಾಗಿದೆ. ಇವತ್ತು ಮಾನ್ಯ ಶಾಸಕರು 318 ಕೋಟಿ ಏನು ಅಮ್ಮಜೆ ಡ್ಯಾಮಿಗೆ ನೀರ ಕೂಡ ಆತುರದಲ್ಲಿ ಇದ್ದಾರೆ. ಅವರು ಆಳಂದ ತಾಲೂಕಿಗೆ ನೀರು ಕೊಡಬೇಕಂತೇಳಿ, ಆದ್ರೂ ತಮ್ಮ ತಾಲೂಕಿನಲ್ಲೇ ಕುಡಿಯುವ ನೀರಿನ ಸಮಸ್ಯೆ ಅರಿವಿಲ್ಲದೆ ಶಾಸಕರು ತಮ್ಮ ಪಕ್ಕದ ಹಳದ ತಾಲೂಕು ನೀರು ಕೊಡುವಂತ ಮಾರ್ಚ್ ತಿಂಗಳಲ್ಲಿ ನೀರು ಕೊಡಬೇಕು ಅಂತ ಹೇಳಿ ಅವರು ಆತುರದಲ್ಲಿದ್ದಾರೆ. ಮಾನ್ಯ ಅಜಿತ್ ಸಿಂಗ್ ಅವರು 387 ಕೋಟಿ ಮಲ್ಲಾಬದಿ ನೀರಾವರಿಗೆ ಅವ್ರಿಗೂ ಅನುದಾನ ತಂದ್ರು. ಆನಂದ ಬಿ.ಆರ್. ಪಾಟೀಲ್ ಅವರು 318 ಕೋಟಿ ತಂದು ಅವರು ಆನಂದಕ್ಕೆ ಅಮರ್ಜ ಡ್ಯಾಮಿಗೆ ಭೀಮಾ ನದಿಯಿಂದ ನೀರು ತಗೊಂಡು ಹೋಗ್ತಾನೆ. ಇಡೀ ನಮ್ಮ ತಾಲೂಕಿನಲ್ಲಿ ನೀರಿನ ಸಮಸ್ಯೆ, ಕುಡಿಯ ನೀರಿನ ಸಮಸ್ಯೆ ಬಗೆಹರಿಸ್ತಾರೆ. ಅವರು ಈಗ ರೈತರಿಗೆ ಜಮೀನುಗಳಿಗೆ ನೀರು ಕುಡಿಯಬಹುದು. ಸೆಕೆಂಡ್ ಫಸ್ಟ್ ಕುಡಿಯ ನೀರಿನ ಸಮಸ್ಯೆಯಲ್ಲಿ ಶಾಸಕರು ಬಹಳ ಇದು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅನ್ನುವಂಥ ಮಾತು ನಾನು ಈ ಸಂದರ್ಭದಲ್ಲಿ ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ. ಹಾಗಾಗಿ ಈಗ ನಾವು ಇದು ತಾಲೂಕಾಧಿಕಾರಿ ದಂಡಾಧಿಕಾರಿಗಳು ನಮ್ಮ ಊರಿಗೆ ಬಂದು ನಮ್ಮ ನೀರು ಕೊಡೋವರೆಗೂ ನಾವು ಇಲ್ಲೇ ಕುದಿರ್ಬೇಕಂತ ಹೇಳಿ ನಿರ್ಧಾರ ಮಾಡಿದ್ದೀವಿ. ಅವ್ರು ಏನು ನಿರ್ಣಯ ತಗೋತಾರೋ, ಅವ್ರು ಯಾರಿಗೆ ಕಾರ್ಯನಿರ್ವಾಹಕ ಅಧಿಕಾರಿ ಕರೆಸ್ತಾರೋ, ಯಾರಿಗೆ ಕರೆಸ್ತಾರೋ ಗೊತ್ತಿಲ್ಲ. ನಮ್ಮ ನೀರು ಕೊಡೋವರೆಗೂ ನಾವು ಇಲ್ಲೇ ಇರ್ತೀವಿ. ನಮ್ಮ ಮನೆಯಲ್ಲಿ ಹೋದ್ರೆ ಅಡಿಗೆ ಮಾಡ್ಬೇಕಾದ್ರೆ ನೀರು ಬೇಕಾಗಿದೆ. ಅವರು ನೀರಿನ ಟ್ಯಾಂಕರ್ ಕೊಟ್ಟು ಇವತ್ತು ಕಳಿಸ್ಬೇಕು. ಇಲ್ಲಿ ನೀರು ನಮ್ಮ ನಿರಂತರವಾಗಿ ನೀರು ಬೇಕಾಗಿದೆ ನಮಗೆ. ಹೀಗಾಗಿ ಅವರು ಈ ದಂಡಾಧಿಕಾರಿಗಳು ಏನೇನು ನಿರ್ಣಯ ತಗೋತಾರೆ ಅದ್ರ ಮುಂದಿನ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಮುಂದಿನ ನಿರ್ಣಯ ತಗೊಂಡು ಕೆಲಸ ಮಾಡ್ತೀವಿ. ಹಾಗಾಗಿ ಇದಕ್ಕೆ ನಮಗೆಲ್ಲ ಸಹಕಾರ ಮತ್ತು ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ರಾಬಾದ್.